ಇರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿಯ ಅಧಿಕಾರಿಗಳೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ತಾಂತ್ರಿಕ ಸಂಯೋಜಕರೇ ಹಾಗೂ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಏನು 1/4/2023ರಿಂದ 31/3/2024ರವರೆಗೆ ಏನು ಈ ಒಂದು ಆರ್ಥಿಕ ವರ್ಷದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದಡಿ ಅನುಸಾರಗೊಂಡು ನಾನು ಈ ಒಂದು ಗ್ರಾಮಸಭೆಯ ಮುಂದೆ ಮಂಡಿಸಲಾಗುತ್ತಿದ್ದೀನಿ. ಮೊದಲನೇದಾಗಿ ನರೇಗಾ ಯೋಜನೆಯಡಿಯಲ್ಲಿ ಒಟ್ಟು 83 ಕಾಮಗಾರಿಗಳು ಅನುಷ್ಠಾನಗೊಂಡಿರುತ್ತವೆ. ಕುಶಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಕೋಣೆ ನಿರ್ಮಾಣ 28,440 ರೂಪಾಯಿ ಕೂಲಿ ಮತ್ತು ಪಾವತಿಯಾದರೆ 3,22,329 ರೂಪಾಯಿ ಮಟೀರಿಯಲ್ ಅಂದರೆ ಸಾಮಗ್ರಿ ಮತ್ತು ವ್ಯಯವಾಗಿರುತ್ತದೆ. ನಾಗರ ಗ್ರಾಮದ ಸರ್ಕಾರಿ ಉರ್ದು ಶಾಲೆ ಕಾಂಪೌಂಡ್ ನಿರ್ಮಾಣ 12,960 ರೂಪಾಯಿ ಕೂಲಿ ಮೊತ್ತ 1,44,430 ರೂಪಾಯಿ ಸಾಮಗ್ರಿ ಮೊತ್ತ. ನಾಗರ ಗ್ರಾಮದ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಮೇಲೆ NRLM ಶೆಡ್ ನಿರ್ಮಾಣ 3,160 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಬಡ್ಡಿ ವಾಲಿಬಾಲ್ ಖೋಖೋ ಆಟದ ಮೈದಾನ 4,740 ರೂಪಾಯಿ. ನಾಗರ ಗ್ರಾಮದ ಶ್ರೀ ಶಿವಣ್ಣ ಸಹಕಾರಿ ಮೇಸ್ತ್ರಿ ಕಾಲೇಜ್ ಕಂಪೌಂಡ್ 1,896 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮದ ಅಶೋಕ್ ಬಡಿಗೇರ ಹೊತ್ತಲ್ಲಿ ಕೃಷಿ ಹೊಂಡ ನಿರ್ಮಾಣ 8,842 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮದ ಸಿದ್ದಪ್ಪ ಬಸವಣ್ಣಪ್ಪ ಅರಕೇರಿಯವರ ಕೃಷಿ ಹೊಂಡ ನಿರ್ಮಾಣ 22,220 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮದ ಭೀಮರಾಯ್ ಬಡಿಗೇರಿಯವರ ಕೃಷಿ ಹೊಂಡ ನಿರ್ಮಾಣ 3,180 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮ ರಮೇಶ್ ಮಹದೇವಪ್ಪ ಗಂಗಾಡಿಯವರ ನಿರ್ಮಾಣ 1,264 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗರ ಗ್ರಾಮದ ಉದೇಶ್ ಕತ್ತಳಿಯವರ ನಿರ್ಮಾಣ 2,212 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅನುಪೂರ್ಣ ಮಲ್ಲಿಕಾರ್ಜುನ ಹುಡುಗಿಯವರ ಮನೆ ನಿರ್ಮಾಣ 11,742 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕಮಲಾಬಾಯಿ ಕಾಶಿನಾಥ್ ಬಡಿಗೇರವರ ಮನೆ ನಿರ್ಮಾಣ 24,720 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಕ್ಷ್ಮೀಬಾಯಿ ಸಿದ್ದಪ್ಪ ಪೂಜಾರಿ ಮನೆ ನಿರ್ಮಾಣ 15,849 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗೌರವ ಸುಭಾಷ್ ಕುಲಶಾಳಿಯವರ ಮನೆ ನಿರ್ಮಾಣ 11,433 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭಾಗೀರಥಿ ದರಪ್ಪ ಲಕ್ಕೋಟಿಯವರ ಮನೆ ನಿರ್ಮಾಣ 10,506 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಿರ್ಮಲಾ ಬಸವರಾಜ್ ಕಟ್ಪನವರ ಇವರ ಮನೆ ನಿರ್ಮಾಣ 20,394 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಾವಿತ್ರಿ ಶ್ರೀಶೈಲ್ ಅರ್ಕೇರಿ ಇವರ ಮನೆ ನಿರ್ಮಾಣ 11,430 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುನಂದ ರಾಜು ಇವರ ಮನೆ ನಿರ್ಮಾಣ 11,430 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕುಂದುಬಾಯಿ ಸಂತೋಷ್ ಕಾಂಬಳೆ ಇವರ ಮನೆ ನಿರ್ಮಾಣ 11,742 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಂಜನಾ ರಾಜು ವಡ್ಡರ್ ಇವರ ಮನೆ ನಿರ್ಮಾಣ 19,158 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕಾಶಿಬಾಯಿ ಮಲ್ಲಪ್ಪ ಹುಂಚಾಳಿ ಅವರ ಮನೆ ನಿರ್ಮಾಣ 16,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭಾರತಿ ಶರಣಪ್ಪ ಹರಿಜನ್ ಇವರ ಮನೆ ನಿರ್ಮಾಣ 19,158 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುರುಬಾಯಿ ಲಕ್ಷ್ಮಣ್ ದಿನ್ನಿ ಇವರ ಮನೆ ನಿರ್ಮಾಣ 17,992 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಕ್ಷ್ಮೀ ಕುಲಪ್ಪ ಅರಕೇರಿಯವರ ಮನೆ ನಿರ್ಮಾಣ 10,506 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕಮಲಾಬಾಯಿ ಶಿವಯೋಗಪ್ಪ ಕರಗಿ ಇವರ ಮನೆ ನಿರ್ಮಾಣ 7,416 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶೀತವ ಮುರಳಿಂಗಪ್ಪ ಸಂಗಮೇಶ್ವರ್ ಇವರ ಮನೆ ನಿರ್ಮಾಣ 16,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಲಿತಾ ಶ್ರೀಶೈಲ್ ತಗಡೆಯವರ ಮನೆ ನಿರ್ಮಾಣ 16,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭಾರತಿ ರಾಮ್ ಭೋಗಿಯವರ ಮನೆ ನಿರ್ಮಾಣ 16,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅರಸೂಯ ಕೃಷ್ಣ ದೇವಕರ್ ಇವರ ಮನೆ ನಿರ್ಮಾಣ 8,652 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರೇಣುಕಾ ವಾಲಿಕಾರ್ ಇವರ ಮನೆ ನಿರ್ಮಾಣ 8,842 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುರೇಶ್ ಬಡ್ಡಿ ಭಂಡಾರಿ ಇವರ ಮನೆ ನಿರ್ಮಾಣ 8,652 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶೋಭಾ ಉಮೇಶ್ ಚೌಹಾಣ್ ಇವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಂಗೀತ ಅಶೋಕ್ ಚೌಹಾಣ್ ಇವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುಮಿತಾಬಾಯಿ ತುಕಾರಾಮ್ ಜಾಧವ್ ಇವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿನಾಬಾನು ರಜಾ ಸಾಬ್ ತಿಡುಗುದಿಯವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಕ್ಕುಬಾಯಿ ಮುನ್ನೂರು ಚೌಹಾಣ್ ಇವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ.
ಜಯಶ್ರೀ ಪೂಜಪ್ಪ ಗಿರ್ಸಾಘಾಟ್ ಅವರ ಮನೆ ನಿರ್ಮಾಣ 8,848 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹನುಮಂತ ಚಂದ್ರಾಮ್ ಕರ್ನಾಳಿವರ ವಧು ನಿರ್ಮಾಣ 26,860 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ನಿರ್ಮಾಣ 18,960 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ PSCಯಲ್ಲಿ ಉದ್ಯಾನವನ ಮತ್ತು ತಂತಿಬೇಲಿ ನಿರ್ಮಾಣ 1,13,106 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 5,22,560 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಕುಂಚಾಳ ಗ್ರಾಮದ SC ಸಮಾಜದ ಸ್ಮಶಾನದ ಚಿತ್ತಾಗಾರ ನಿರ್ಮಾಣ 1,264 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ SC ಸಮಾಜದ ಸ್ಮಶಾನದಲ್ಲಿ ಚಿತ್ತಾಗಾರ ನಿರ್ಮಾಣ 1,896 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಸ್ಟೇಷನ್ ಮುಖ್ಯ ರಸ್ತೆಯಿಂದ ಪ್ರಮಾಣದ ಕುಂಕಿಯವರ ಹಂತವರೆಗೆ ರಸ್ತೆ ನಿರ್ಮಾಣ 48,032 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 2,04,856 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ನಿಂಗಪ್ಪ ಮಸಡಿ ಹೊಲದಿಂದ ಈರಪ್ಪ ಕತ್ನಾಳಿ ಹೊಲದವರೆಗೆ ರಸ್ತೆ ನಿರ್ಮಾಣ 54,984 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 2,04,314 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ಮಿಂಚನಾಳ್ ರೈಲ್ವೆ ಗೇಟ್ ಇಂದ ಲಕ್ಷ್ಮೀದೇವಿ ಗುಡಿಯವರೆಗೆ 3 ರಸ್ತೆ ನಿರ್ಮಾಣ 3,08,832 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಬಸವನಗರ ಕ್ರಾಸ್ನಿಂದ ಬಸಪ್ಪ ಬಿರಾದರಿವರ ಹೊಲದವರೆಗೆ 3 ರಸ್ತೆ ನಿರ್ಮಾಣ 1,06,176 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಕರೆಪ್ಪ ಗಿರ್ಸಾದರಿವರ ಹೊಲದಿಂದ ಹೊಳತಿಯವರ ಹೊಲದವರೆಗೆ 3 ರಸ್ತೆ ನಿರ್ಮಾಣ 2,02,556 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹುಣಸಾಳ ಗ್ರಾಮದ ಬಸವರಾಜ್ ಗದಿಗಪ್ಪ ಸಮಗೊಂಡಿಯವರ ಹೊಲದಿಂದ ಅಮೋಘ್ ಕತ್ನಾಳಿ ಹೊಲದವರೆಗೆ 3 ರಸ್ತೆ ನಿರ್ಮಾಣ 3,26,112 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 68,156 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ರಾಮಲಿಂಗ್ ಅಡಕೇರಿ ಫೀಲ್ಡ್ ಟು ಚಂದ್ರಕಾಂತ್ ಬಡಿಗೇರಿಯವರ ಹೊಲದವರೆಗೆ ಮುರುಘ ರೋಡ್ 7,23,412 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೈಟೆಕ್ ಶೌಚಾಲಯ 26,910 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,04,221 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ PSCಯಲ್ಲಿ ಮಳೆ ನೀರು ಕೊಯ್ಲು ನಿರ್ಮಾಣ 29,512 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. 1,50,267 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ಸರ್ಕಾರಿ ಕೆರೆಯಲ್ಲಿ ಮೂರು ತೆಗೆದುಕೊಂಡು ಕಂಟಿ ಕರೆಯುವುದು ನಾಗ್ತಾನ ಗ್ರಾಮದ ಸರ್ಕಾರಿ ಕೆರೆಯಲ್ಲಿ 3 ಕಿಲೋಮೀಟರ್ ಕಂಟಿ ಕರೆಯುವುದು 10,50,30 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,41,477 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ರಾಮಚಂದ್ರ ಕೂಲಿಯವರ ಮನೆ ಹತ್ತಿರ ಪಂಚಾಯತ್ ಪಿತ್ತ 33,003 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 54,229 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ರಿಚಾರ್ಜ್ ಪಿಟ್ ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 50,903 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ನಾಗ್ತಾನ ಗ್ರಾಮದ ಹಾಲಿನ ಡೇರಿ ಹತ್ತಿರ ರಿಚಾರ್ಜ್ ಪಿಟ್ ನಿರ್ಮಾಣ 32,232 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 51,356 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸಾಳ ಮಳೆ ನೀರು ಕೊಯ್ಲು ನಿರ್ಮಾಣ 42,984 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,81,530 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಒಟ್ಟು ಕೂಲಿ 35,89,819 ರೂಪಾಯಿ ಒಟ್ಟು ಕೂಲಿ 88 ಕಾಮಗಾರಿಗಳಿಗೆ ವ್ಯಯವಾಗಿರುತ್ತದೆ. ಇನ್ನು ಇನ್ನಿತರೆ ಇಲಾಖೆಯಿಂದ ಒಟ್ಟು 93 ಕಾಮಗಾರಿಗಳು ಅನುಷ್ಠಾನಗೊಂಡಿರ್ತವೆ. ಅರಣ್ಯ ಇಲಾಖೆಯಿಂದ 5 ಕಾಮಗಾರಿಗಳು ಒಟ್ಟು ಕೂಲಿ 16,11,196 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 9,25,968 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಕೂಲಿ ಹಾಗೂ ಸಾಮಗ್ರಿ ಎರಡೂ ಸೇರಿ ಅರಣ್ಯ ಇಲಾಖೆಗಳಿಗೆ 5 ಕಾಮಗಾರಿಗಳು 25,37,164 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಈಗ ತೋಟಗಾರಿಕೆ ಇಲಾಖೆಯಿಂದ ಒಟ್ಟು 12 ಕಾಮಗಾರಿಗಳು ಮತ್ತು ದ್ರಾಕ್ಷಿ ಪ್ರದೇಶ ವಿಸ್ತರಣೆ ಹಾಗೂ ನಿಂಬೆಹಣ್ಣಿನ ಪ್ರದೇಶ ವಿಸ್ತರಣೆ 2 ಕಾಮಗಾರಿಗಳು ಒಟ್ಟು 5,80,808 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 3,35,000 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ.
ಕೃಷಿ ಇಲಾಖೆಯಿಂದ ಒಟ್ಟು 45 ಕಾಮಗಾರಿಗಳು 14,28,656 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಜಲಾನಯನ ಇಲಾಖೆಯಿಂದ 31 ಕಾಮಗಾರಿಗಳು 15,87,653 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು ಕೃಷಿ ಇಲಾಖೆ ನಮಗೊಂದು ಜೆರಾಕ್ಸ್ ಕೇಳಿ ಕೊಡ್ತೀರಾ? ಆನ್ಲೈನ್ ಸಿಗುತ್ತೆ ಸರ್, ಫೈನಲ್ ಸಿಗುತ್ತೆ ಸರ್. ಯಾವಾಗ ಇರುತ್ತೆ ಒಟ್ಟು ಇನ್ನಿತರ ಇಲಾಖೆಗಳಿಂದ ಒಟ್ಟು 93 ಕಾಮಗಾರಿಗಳಿಗೆ 52,23,481 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 9,60,968 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗುತ್ತದೆ. ಇನ್ನು ಕೂಲಿ ಹಾಗೂ ಸಾಮಗ್ರಿ ಎರಡೂ ಸೇರಿ 61,84,449 ರೂಪಾಯಿ ಒಟ್ಟು ಮೊತ್ತ ಇನ್ನಿತರ ಇಲಾಖೆಗಳಿಗೆ ಖರ್ಚಾಗುತ್ತದೆ. Advanced fitting work on Nagtan Smashan plantation during the 2022-23 ಇದಕ್ಕೆ 6,89,828 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಮೇಂಟೆನೆನ್ಸ್ 1 year ಬ್ಲಾಕ್ ಪ್ಲಾಂಟೇಶನ್ ಆಟ್ ನಾಗ್ಟಾನ್ ಸ್ಮಶಾನ್ ಡ್ಯೂರಿಂಗ್ 2023-24 1,47,572 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 1,55,945 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ. ಇನ್ನು ಮೇಂಟೆನೆನ್ಸ್ ಆಫ್ 3 year ಓಲ್ಡರ್ ಪ್ಲಾಂಟೇಶನ್ ಆಟ್ ನಾಗ್ಟಾನ್ ಸ್ಮಶಾನ್ 2023-24 2,71,672 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮೇಂಟೆನೆನ್ಸ್ ಆಫ್ 4 year ಓಲ್ಡ್ ಪ್ಲಾಂಟೇಶನ್ ಆಟ್ ನಾಗ್ಟಾನ್ ಸ್ಮಶಾನ 2023-24 1,31,772 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರೈಸಿಂಗ್ ಆಫ್ ಬ್ಲಾಕ್ ಪ್ಲಾಂಟೇಶನ್ ಆಟ್ ನಾಗ್ಟಾನ್ ಸ್ಮಶಾನ 2023-24 3,70,352 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ 7,70,023 ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗುತ್ತದೆ. ನಾಗ್ಟಾನ್ ಗ್ರಾಮದ ಶಾಂತಾಬಾಯಿ ಶಿವಪ್ಪ ಕತ್ನಾಳಿಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 35,392 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಾಯಪ್ಪ ಭಜಂತ್ರಿ ಇವರ ಹೊಲದಲ್ಲಿ ಬದು ನಿರ್ಮಾಣ 31,284 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹನುಮಂತ್ ಗಂಟಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 15,800 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉದ್ದೇಶ್ ಕತ್ನಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಪ್ರಭಾಕರ್ ಭೀಮರಾಯ್ ಬಿರಾದರಿಯವರ ಜಮೀನಿನಲ್ಲಿ ಲಿಂಬೆಹಣ್ಣಿನ ಪ್ರದೇಶ ವಿಸ್ತರಣೆ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ರೇವಣಸಿದ್ದಪ್ಪ ಭೀಮರಾಯ್ ಬಿರಾದರಿಯವರ ಜಮೀನಿನಲ್ಲಿ ಲಿಂಬೆಹಣ್ಣಿನ ಪ್ರದೇಶ ವಿಸ್ತರಣೆ 7,584 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಶರಣಪ್ಪ ಭೀಮಣ್ಣ ಸಮಗೋಡಿಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 30,336 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದಪ್ಪ ಮಲ್ಲಿಕಾರ್ಜುನ್ ಮಸಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಲಕ್ಷ್ಮಣ್ ಬಾಗಪ್ಪ ಮಜ್ಗಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 44,260 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಶಿವಾಜಿ ಮಾಯಪ್ಪ ಕೊರವೇರಿಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 72,996 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಅಶ್ವಿನಿ ಅಪ್ಪ ಸಾಹೇಬ್ ಸಟ್ಟಿಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 42,976 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ದರ್ಸಿಂಗ್ ಮೋತಿಲಾಲ್ ಚೌಹಾಣ್ ಇವರ ಜಮೀನಿನ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 42,660 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಲಕ್ಷ್ಮಣ್ ಭಾಗಪ್ಪ ಮಜ್ಗಿಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 44,872 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಾಯಗಢ ಗುಂಡೂರಿವರ ಜಮೀನಿನಲ್ಲಿ ಬದು ನಿರ್ಮಾಣ 46,452 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ್ ಗ್ರಾಮದ ಶ್ರೀದೇವಿ ಸಿದ್ದಪ್ಪ ಬಿರಾದರ್ ನಾಗ್ಟಾನ್ ಗ್ರಾಮದ ಶ್ರೀದೇವಿ ಸಿದ್ದಪ್ಪ ಬಿರಾದರ್ ಇವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 73,312 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶರಣಬಸು ಈರಪ್ಪ ಡೊಮ್ನಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 12,956 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭಾಗವ ಸುರೇಶ್ ಬಗಲಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 25,280 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುರೇಶ್ ದುಂಡಪ್ಪ ಬಗಲಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 25,280 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹನುಮಂತ್ ಬಸಪ್ಪ ಬಗಲಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 23,384 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪ್ರಕಾಶ್ ಬಸಪ್ಪ ಗೊರನಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 9,480 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಗುಳಪ್ಪ ಪೂಜಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 18,960 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಯಲ್ಲಪ್ಪ ಹೊನ್ನಪ್ಪ ವಾಲಿಕಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 19,592 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉದಯ್ ಸಿಂಗ್ ಹಜೇರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ
6,952 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಜಮನಾಬಾಯಿ ಅಶೋಕ್ ಸಿಂಗ್ ಪೂಜಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 9,480 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಚಂದ್ರಶೇಖರ್ ಗುಳಪ್ಪ ಪೂಜಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 19,592 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಿಕಾರ್ಜುನ್ ಸಿ ಹುಣಿಶಾಳ್ ನಾಗ್ತಾನ್ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 14,116 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹೊಸರವಿ ಹಸನ್ ಸಾಬ್ ರೂಗಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 46,452 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹನುಮಂತ್ ಹಜಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 46,768 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರಾವತಪ್ಪ ವಿಟ್ಟಪ್ಪ ಕತ್ನಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 46,136 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಶರಣಪ್ಪ ಕೋಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 46,136 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಂಗಮೇಶ್ ಶರಣಪ್ಪ ಕೋಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 42,660 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಟನ್ ಗ್ರಾಮದ ಶ್ರೀಶೈಲ್ ಬಸಪ್ಪ ಜಂಬಿಗಿಯವರ ಜಮೀನಿನಲ್ಲಿ ದ್ರಾಕ್ಷಿಯನ್ನಿನ ಪ್ರದೇಶ ವಿಸ್ತರಣೆ 93,536 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುಗದಡ್ಡಿ ಗ್ರಾಮದ ಚಾಂದ್ ಸಾಬ್ ವಜರುದ್ದೀನ್ ಹನುಟಿಗೆಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 33,496 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದರಾಮ್ ಸಾಹೇಬಣ್ಣ ಸಮಗೊಂಡ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 58,144 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಮಲ್ಲಪ್ಪ ಬಿರಾದರ್ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 74,892 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಿಕಾರ್ಜುನ್ ಸಿದ್ದಪ್ಪ ಹುಣಿಶಾಳ್ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 41,712 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದರಾಮಪ್ಪ ಮಸಡಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವೀರಪ್ಪ ಶಂಕರಪ್ಪ ಹೊಸಟ್ಟಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 44,872 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಪರಶುರಾಮ್ ತುಕಾರಾಮ್ ಮಾಣೆಯವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 35,000 ರೂಪಾಯಿ ಮಟೀರಿಯಲ್ ಆಗಿರ್ತದೆ. 1,11,232 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದರಾಯ ಬಸಪ್ಪ ಗೋರ್ನಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬೀರಪ್ಪ ಪೂಜಪ್ಪ ಗಿರಿಸಾಗರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಭೀಮರಾಯ್ ನಂದಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸೋಮಲಿಂಗಪ್ಪ ಭೂ ನಂದಾಳಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸವರಾಜ್ ಸಿ ಗಿರಿಸಾಗರ್ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 30,020 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಾವಿತ್ರಿ ಲಕ್ಷ್ಮಣ್ ಒಡ್ಡರೆಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮೇಲಪ್ಪ ಭೂ ಬಿರಾದಾರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವೀರಪ್ಪ ಪೂಜಾರಿಯವರ ಜಮೀನಿನಲ್ಲಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಇದಕ್ಕೆ 44,556 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗಪ್ಪ ಕಲ್ಲಪ್ಪ ಯಾಟ್ ನಾಗ್ತಾನ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 60,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಪೂಜಾರಿ ಯಾಟ್ ನಾಗ್ತಾನ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಈರಪ್ಪ ಮೇಲಪ್ಪ ಬಿರಾದರಿಯವರ ಜಮೀನಿನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಕತ್ನಾಳಿಯವರ ಜಮೀನಲ್ಲಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 44,556 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅರುಣಾ ಗಿರೀಶ್ ಅರಕೇರಿಯವರ ಜಮೀನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶರಣಬಸು ದುಂಡಪ್ಪ ಗಿರಿಸಾಗರ್ ಇವರ ಜಮೀನಲ್ಲಿ ಬದು ನಿರ್ಮಾಣ 34,760 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಾನಂದ್ ಪಿ ಹಂಡಿಯವರ ಜಮೀನಲ್ಲಿ ಬದು ನಿರ್ಮಾಣ 35,076 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅರವಿಂದ್ ಚೌಡಪ್ಪ ಕುಂಬಾರಿಯವರ ಜಮೀನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ತಿಪ್ಪರಾಯಿ ಬೀರಪ್ಪ ವಾಲಿಕಾರಿಯವರ ಜಮೀನಲ್ಲಿ ಬದು ನಿರ್ಮಾಣ 32,600 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದಪ್ಪ ಶ್ರೀ ಸಮಗೊಂಡ ಜಮೀನಲ್ಲಿ ಬದು ನಿರ್ಮಾಣ 36,972 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವೀರಪ್ಪ ಗಂಗಪ್ಪ ಹಂಡಿಯವರ ಜಮೀನಲ್ಲಿ ಬದು ನಿರ್ಮಾಣ 36,656 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಹದೇವ್ ಬಾಗಪ್ಪ ಹುಣಿಶಾಳ್ ಆ್ಯಟ್ ನಾಗ್ತಾನ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 59,793 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುರುಶಾಂತಪ್ಪ ಮಸಳಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 89,428 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಅಜಯ್ ಕುಮಾರ್ ಹಾವಳಗಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸೋಮಲಿಂಗಪ್ಪ ಗೋಡ್ಯಾಳಿಯವರ ಜಮೀನಿನಲ್ಲಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ ಆ್ಯಟ್ ನಾಗ್ತಾನ 44,556 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸವರಾಜ್ ಅಮ್ಮಣ್ಣ ವಿಶಾಳಿಯವರ ಜಮೀನಿನಲ್ಲಿ ಪೊಮೊಗ್ರಾನೇಟ್ ಪ್ಲಾಂಟೇಶನ್ 44,260 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರೇವಪ್ಪ ಚಂದ್ರಮಪ್ಪ ಗುರುನಾಳ್
ಯಾಕೆ ನಾಗರನ ಫೋಕ್ ಗ್ರಾನೈಟ್ ಪ್ಲಾಂಟೇಶನ್ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉಮೇಶ್ ಈರಪ್ಪ ಡೋನಿ ಇವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ 89,744 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುರುಬಾಯಿ ಪಿ ಲೋನಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 29,704 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನವೀನ್ ಧೋನಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 59,724 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ವಿಠಲ್ ಈರಪ್ಪ ಡೊಮ್ನಾಳ್ ಇವರ ಜಮೀನಲ್ಲಿ ಬದು ನಿರ್ಮಾಣ 38,236 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಹನುಮಂತ ಚಂದ್ರ ಅರಕೇರಿ ಇವರ ಜಮೀನಲ್ಲಿ ಬದು ನಿರ್ಮಾಣ 33,812 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ರಾಮಣ್ಣ ಮಲ್ಕಪ್ಪ ಹುಣಸಾಳಿ ಅವರ ಜಮೀನಲ್ಲಿ ಬದು ನಿರ್ಮಾಣ 38,236 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ನಾಗಪ್ಪ ಲಚ್ಚಪ್ಪ ಸವಗೋಡಿ ಇವರ ಜಮೀನಲ್ಲಿ ಬದು ನಿರ್ಮಾಣ 38,236 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಇಂದ್ರಾಬಾಯಿ ಚಂದ್ರಂ ಕಟ್ನಾಳಿ ಅವರ ಜಮೀನಲ್ಲಿ ಬದು ನಿರ್ಮಾಣ 36,976 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಶರಣಪ್ಪ ಗುಣಕಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 25,280 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದಪ್ಪ ಧಾರವಾಡ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 56,880 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಿಕಾರ್ಜುನ್ ಹಡಪರ್ ಇವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 60,030 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸಿದ್ದರಾಮ್ ಕಟ್ಟಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನದ ಅಶೋಕ್ ಸಿಂಗ್ ಹುಜೇರಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಗುರಪ್ಪ ಹೊಸಟ್ಟಿ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 31,600 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಕಪ್ಪ ಹುದ್ದೂರು ಇವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 60,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶಿವಪ್ಪ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 30,968 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಬಂಜನಮಾಜ್ ಲಾಬೇಕನಹಳ್ಳಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 22,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಶಾಂತವ್ವ ದಾದಪ್ಪ ಅರಕೇರಿ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 31,600 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುರೇಶ್ ಟಿ ಬಕಾಟಿ ಇವರ ಜಮೀನಿನಲ್ಲಿ ಲೈನ್ 52,140 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶರಣಪ್ಪ ಬಿರಾದಾರಿ ಅವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ 44,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಸುರೇಶ್ ಹಳ್ಳಿ ಅವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ 29,704 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪಾರ್ವತಿ ಮಠಪತಿ ಅವರ ಜಮೀನಿನಲ್ಲಿ ಲೆಮನ್ 20,224 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸವರಾಜ್ ಶಿವಪ್ಪ ಗಿರಿಸಾಗರ್ ಇವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ ಆಟ್ ನಾಗ್ಟಾನ 60,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶ್ರೀಶೈಲ್ ಹೊಸಟ್ಟಿ ಇವರ ಜಮೀನಿನಲ್ಲಿ ಫೋಮ್ ಗ್ರಾನೈಟ್ ಪ್ಲಾಂಟೇಶನ್ 90,060 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಒಟ್ಟು ಕೂಲಿ ಇನ್ನಿತರ ಇಲಾಖೆಗಳಿಗೆ 52,23,463 ರೂಪಾಯಿ ಒಟ್ಟು ಕೂಲಿ ಇನ್ನಿತರ ಇಲಾಖೆಗಳಿಗೆ 93 ಕಾಮಗಾರಿಗಳಿಗೆ ಖರ್ಚು ವ್ಯಯವಾಗಿದೆ. ಇನ್ನು 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಒಟ್ಟು 17 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಒಟ್ಟು ಖರ್ಚು 739 ರೂಪಾಯಿ ಒಟ್ಟು ಖರ್ಚು ವ್ಯಯವಾಗುತ್ತದೆ. ಮೊದಲನೇದಾಗಿ ನಾಗ್ಟಾನ ಗ್ರಾಮದ ವೇದಾಂತ್ ಕೇಸರಿ ಶಾಲೆಯಿಂದ ಸಾಯಿಬಣ್ಣ ಮುತ್ಯಾನಗುಡಿಯವರೆಗೆ ಪೈಪ್ಲೈನ್ ನಿರ್ಮಾಣ 1,43,850 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಪರಮಾನಂದೇಶ್ವರ ದೇವಸ್ಥಾನದಲ್ಲಿ ಹೊಸ ಬೋರ್ವೆಲ್ ಖರೀದಿಸುವುದು 4,760 ರೂಪಾಯಿ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಶಿವನ ಸಾವುಕಾರ ಈ ಮೇತ್ರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೂತ್ರಾಲಯ ನಿರ್ಮಾಣ 95,179 ರೂಪಾಯಿ ಪಾವತಿಯಾಗಿರುತ್ತದೆ. ಓವರ್ನೈಟ್ ಶಿವನ ಸಾವುಕಾರ ಮೇತ್ರಿ ಪದವಿ ಪೂರ್ವ ಕಾಲೇಜ್ ನಾಗರಿಕರ ಮೂತ್ರಾಲಯಕ್ಕೆ ಪೈಪ್ಲೈನ್ ನಿರ್ಮಾಣ 58,666 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಶಿವನ ಸಾವುಕಾರ ಈ ಮೇತ್ರಿ ಇವರ ಪ್ರೌಢಶಾಲೆಯಲ್ಲಿ ಕೊಠಡಿಗಳ ಮೇಲ್ಛಾವಣಿ ರಿಪೇರಿ 1,90,101 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ಟಾನ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರ ಸಂಖ್ಯೆ 1 ಮೇಲ್ಛಾವಣಿ ದುರಸ್ತಿ ಇತರೆ ಕಾಮಗಾರಿ 85,645 ರೂಪಾಯಿ
ಮೊತ್ತ ಪಾವತಿಯಾಗಿರುತ್ತದೆ. ಹರ್ಜನ್ ಕೇರಿಯ ಶಾಲೆಯ ಮೇಲ್ಚಾವಣಿ ರಿಪೇರಿ 94,871 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಶಿವಣ ಸಾವುಕಾರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂಗವಿಕಲರಿಗೆ ಮೂತ್ರಾಲಯ ನಿರ್ಮಾಣ 95,179 ರೂಪಾಯಿ. ಪದವಿ ಪೂರ್ವ ಕಾಲೇಜಿನಲ್ಲಿ ಗಂಡು ಮಕ್ಕಳಿಗಾಗಿ ಮೂತ್ರಾಲಯ ನಿರ್ಮಾಣ 1,90,580 ರೂಪಾಯಿ ಪಾವತಿಯಾಗಿರುತ್ತದೆ. ನಾಗ್ತಾನ ಗ್ರಾಮದ ಪರಮಾನಂದೇಶ್ವರ ದೇವಸ್ಥಾನ ಹತ್ತಿರ ಇರುವ ಬೋರ್ವೆಲ್ಗೆ ಹೊಸ ಮೋಟಾರ್ ಖರೀದಿ 1,19,810 ರೂಪಾಯಿ. ನಾಗ್ತಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಓವರ್ ಹೆಡ್ ಟ್ಯಾಂಕ್ ಮಲ್ಲಿಕಾರ್ಜುನ್ ಹಿರಿಯ ಪ್ರಾಥಮಿಕ ಶಾಲೆಗೆ ಕುಡಿಯುವ ನೀರಿನ ಪೈಪ್ಲೈನ್ ನಿರ್ಮಾಣ 1,43,811 ರೂಪಾಯಿ. ನಾಗ್ತಾನ ಗ್ರಾಮದ ಅಮೋಗಿ ಮನೆಯಿಂದ ಸುರೇಶ್ ದೊಡ್ಡಿಯವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ 92,990 ರೂಪಾಯಿ. ನಾಗ್ತಾನ ಗ್ರಾಮದ ವಾರ್ಡ್ ನಂಬರ್ 8ರಲ್ಲಿ ಅಂಬೇಡ್ಕರ್ ಸರ್ಕಲ್ದಿಂದ ಹರ್ಜನ್ ಕೇರಿ ಶಾಲೆಯ ಹಿಂದುಗಡೆ ಚರಂಡಿ ನಿರ್ಮಾಣ 93,708 ರೂಪಾಯಿ. ನಾಗ್ತಾನ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಸುಣ್ಣ ಬಣ್ಣ 95,673 ರೂಪಾಯಿ. ನಾಗ್ತಾನ ಗ್ರಾಮದ ಆಶ್ರಯ ನಗರದ ಸರ್ಕಾರಿ ಶಾಲೆಯ ಕೊಠಡಿಯ ಮೇಲ್ಚಾವಣಿ ರಿಪೇರಿ 94,773 ರೂಪಾಯಿ. ನಾಗ್ತಾನ ಗ್ರಾಮದ ಮಲ್ಲಪ್ಪ ಒಟಾರ್ ಇವರ ಮನೆಯಿಂದ ಕಾಶಿನಾಥ್ ನಾಗ್ತಾನ ಮನೆಯವರಿಗೆ ಚರಂಡಿ ನಿರ್ಮಾಣ 92,902 ರೂಪಾಯಿ 92,909 ರೂಪಾಯಿ. ನಾಗ್ತಾನ ಗ್ರಾಮದ ಸುರೇಶ್ ಪಾತ್ರೋಟ್ ಮನೆಯಿಂದ ಚಂದ್ರಕಾಂತ್ ಪಾತ್ರೋಟ್ ಮನೆಯವರೆಗೆ ಚರಂಡಿ ನಿರ್ಮಾಣ 1,41,581 ರೂಪಾಯಿ. ಒಟ್ಟು 17 ಕಾಮಗಾರಿಗಳಿಗೆ 19,72,986 ರೂಪಾಯಿ 17 ಕಾಮಗಾರಿಗಳಿಗೆ ವ್ಯಯವಾಗಿರುತ್ತದೆ. ಇನ್ನು ಇದಕ್ಕೆ ತೆರಿಗೆ ಮೊತ್ತ 1,03,013 ರೂಪಾಯಿ ತೆರಿಗೆ ಮೊತ್ತ ವ್ಯಯವಾಗಿರುತ್ತದೆ. ಇನ್ನು ಕುಡಿಯುವ ನೀರಿಗಾಗಿ ಹ್ಯಾಂಡ್ ಪಂಪ್ ರಿಪೇರಿ MPS ಶಾಲೆ ಹರ್ಜನ್ ಕೇರಿ 18,280 ರೂಪಾಯಿ. ನಾಗ್ತಾನ ಪೈಪ್ಲೈನ್ ಮತ್ತು ಸಾಮಗ್ರಿ ಖರೀದಿ 19,530 ರೂಪಾಯಿ. ನಾಗ್ತಾನ ಪೈಪ್ ಮತ್ತು ಸಾಮಗ್ರಿ ಖರೀದಿ 19,640 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 49,376 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 19,550 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 12,000 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 9,050 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 6,375 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 13,200 ರೂಪಾಯಿ. ಪೈಪ್ ವೈರ್ ಸಾಮಗ್ರಿ ಖರೀದಿ 13,501 ರೂಪಾಯಿ. ಪೈಪ್ ವೈರ್ ಸಾಮಗ್ರಿ ಖರೀದಿ 10,000 ರೂಪಾಯಿ. ಪೈಪ್ ವೈರ್ ಸಾಮಗ್ರಿ ಖರೀದಿ 15,387 ರೂಪಾಯಿ. ಪೈಪ್ ವೈರ್ ಸಾಮಗ್ರಿ ಖರೀದಿ 12,598 ರೂಪಾಯಿ. ಮತ್ತು ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 99,072 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 14,914 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 55,000 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 66,198 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 49,914 ರೂಪಾಯಿ. ಒಟ್ಟು ಕುಡಿಯುವ ನೀರಿಗಾಗಿ 5,03,081 ರೂಪಾಯಿ ವ್ಯಯವಾಗಿರುತ್ತದೆ. ಇನ್ನು ಬೀದಿ ದೀಪಗಳಿಗಾಗಿ ನಾಗ್ತಾನ ಗ್ರಾಮದ ಬೀದಿ ದೀಪ ಖರೀದಿ 27,550 ರೂಪಾಯಿ. LED ಬಲ್ಬ್ ಖರೀದಿ 19,780 ರೂಪಾಯಿ. LED ಬಲ್ಬ್ ಖರೀದಿ 14,190 ರೂಪಾಯಿ. LED ಬಲ್ಬ್ ಖರೀದಿ 19,780 ರೂಪಾಯಿ. ಬಲ್ಬ್ ಖರೀದಿ 48,800 ರೂಪಾಯಿ. ಬಲ್ಬ್ ಖರೀದಿ 12,501 ರೂಪಾಯಿ. ಒಟ್ಟು ಬೀದಿ ದೀಪಗಳಿಗಾಗಿ 1,42,601 ರೂಪಾಯಿ ಮೊತ್ತ ವ್ಯಯವಾಗಿರುತ್ತದೆ. ಇನ್ನು ನೈರ್ಮಲೀಕರಣಕ್ಕಾಗಿ ನಾಗ್ತಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೆಲಾಥಿನ್ ಪೌಡರ್ ಖರೀದಿ 49,500 ರೂಪಾಯಿ. ನಾಗ್ತಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೆಲಾಥಿನ್ ಪೌಡರ್ ಖರೀದಿ 19,500 ರೂಪಾಯಿ. ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ 98,154 ರೂಪಾಯಿ. ಹುಣಸಳ ಗ್ರಾಮಕ್ಕೆ ಕಸದ ಗುಂಡಿಗಳಿಗೆ ಖರೀದಿಸಿದ ಬಿಲ್ 1,38,485 ರೂಪಾಯಿ. ಒಟ್ಟು ನೈರ್ಮಲೀಕರಣಕ್ಕಾಗಿ 3,05,639 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಕಚೇರಿ ಖರ್ಚು ಕಚೇರಿಗೆ ಬ್ಯಾಟ್ರಿ ಮತ್ತು ಕಂಪ್ಯೂಟರ್ ರಿಪೇರಿ 41,699 ರೂಪಾಯಿ. ಕಚೇರಿಗೆ ಬ್ಯಾಟ್ರಿ ಮತ್ತು ಕಂಪ್ಯೂಟರ್ ರಿಪೇರಿ 36,096 ರೂಪಾಯಿ. ಕಚೇರಿಗೆ ಲ್ಯಾಪ್ಟಾಪ್ ಖರೀದಿ 60,370 ರೂಪಾಯಿ. ಹುಣಸಳ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಕುರ್ಚಿ ಮತ್ತು ಟೇಬಲ್ ಕೌಂಟರ್ ನಿರ್ಮಾಣ 1,35,500 ರೂಪಾಯಿ. ಕಚೇರಿ ಗ್ರಾಪಂ ಮೀಟಿಂಗ್ ಮಾಡಲು ಕುರ್ಚಿ ಮತ್ತು ಟೇಬಲ್ ಖರೀದಿ 1,06,672 ರೂಪಾಯಿ. ಕಚೇರಿಗೆ ಸಂಬಂಧಿಸಿದಂತೆ ಲ್ಯಾಪ್ಟಾಪ್ ಲೇಸ್ ಕಂಪ್ಯೂಟರ್ ಖರೀದಿ 84,300 ರೂಪಾಯಿ. ಒಟ್ಟು ಕಚೇರಿ ವೆಚ್ಚಕ್ಕಾಗಿ 4,64,637 ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ. ಇನ್ನು ಅಂಗವಿಕಲರ ಅನುದಾನಕ್ಕಾಗಿ ಖರ್ಚು
ನಾಲ್ಕನೇ ಗ್ರಾಮದ ಅಂಗವಿಕಲರ ಮಾಹಿತಿ ಕೇಂದ್ರಕ್ಕೆ ಟೇಬಲ್ ಮತ್ತು ಕುರ್ಚಿ ಖರೀದಿ 99,950 ರೂಪಾಯಿ. ಓವರ್ ಹೆಡ್ ಶಿವಣ್ಣ ಸಾಪರ್ ಮೇತ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂಗವಿಕಲರಿಗಾಗಿ ಮೂತ್ರಾಲಯಕ್ಕೆ ಪೈಪ್ಲೈನ್ ನಿರ್ಮಾಣ 58,660 ರೂಪಾಯಿ. ನಾಲ್ಕನೇ ಗ್ರಾಮದ ಶಿವಣ್ಣ ಸಾಪರ್ ಪದವಿ ಪೂರ್ವ ಕಾಲೇಜಿನ ಅಂಗವಿಕಲರಿಗಾಗಿ ಮೂತ್ರಾಲಯ ನಿರ್ಮಾಣ 95,179 ರೂಪಾಯಿ. ಇನ್ನು ಸಿಬ್ಬಂದಿ ವೇತನಕ್ಕಾಗಿ ಸಿಬ್ಬಂದಿ ವೇತನ 1 ಲಕ್ಷ ರೂಪಾಯಿ, ಇನ್ನೊಂದು ಸಿಬ್ಬಂದಿ ವೇತನ 1 ಲಕ್ಷ ರೂಪಾಯಿ, ಇನ್ನೊಂದು ಸಿಬ್ಬಂದಿ ವೇತನ 2 ಲಕ್ಷ ರೂಪಾಯಿ. ಒಟ್ಟು ಸಿಬ್ಬಂದಿ ವೇತನಕ್ಕಾಗಿ 4 ಲಕ್ಷ ರೂಪಾಯಿ ಪೇ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನದ ಒಂದು ಖರ್ಚಿನ ವಿವರ. ನಾಲ್ಕನೇ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರ ಸಂಖ್ಯೆ 1 ಮೇಲ್ಚಾವಣಿ ದುರಸ್ತಿ ಕಾಮಗಾರಿ 85,645 ರೂಪಾಯಿ. ಹರ್ಜನಕೇರಿ ಶಾಲೆಯ ಮೇಲ್ಚಾವಣಿ ರಿಪೇರಿ 94,871 ರೂಪಾಯಿ. ನಾಲ್ಕನೇ ಗ್ರಾಮದ ವಾರ್ಡ್ ನಂಬರ್ 8ರಲ್ಲಿ ಅಂಬೇಡ್ಕರ್ ಸರ್ಕಲ್ದಿಂದ ಹರ್ಜನಕೇರಿ ಶಾಲೆಯ ಹಿಂದುಗಡೆ ಚರಂಡಿ ನಿರ್ಮಾಣ 93,708 ರೂಪಾಯಿ. ನಾಲ್ಕನೇ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಸುಣ್ಣ ಬಣ್ಣ 95,673 ರೂಪಾಯಿ. ನಾಲ್ಕನೇ ಗ್ರಾಮದ ಆಶ್ರಯ ನಗರದ ಸರ್ಕಾರಿ ಶಾಲೆಯ ಕೊಠಡಿಯ ಮೇಲ್ಚಾವಣಿ ರಿಪೇರಿ 94,773 ರೂಪಾಯಿ. ನಾಲ್ಕನೇ ಗ್ರಾಮದ ಮಲ್ಲಪ್ಪ ಒಟಾರ ಮನೆಯಿಂದ ಕಾಶಿನಾಥ್ ಮೆಟ್ಟನ್ ಮನೆಯವರಿಗೆ ಚರಂಡಿ ನಿರ್ಮಾಣ 97,909 ರೂಪಾಯಿ. ಹುಣಸಾಳ ಗ್ರಾಮಕ್ಕೆ ಕಸದ ಗುಂಡಿಗಳಿಗೆ ಖರೀದಿಸಿದ ಬಿಲ್ 1,38,485 ರೂಪಾಯಿ. ನಾಲ್ಕನೇ ಗ್ರಾಮದ ಸುರೇಶ್ ಪಾತ್ರೋಡ್ ಮನೆಯಿಂದ ಚಂದ್ರಕಾಂತ್ ಪಾತ್ರೋಡ್ ಮನೆಯವರೆಗೆ ಚರಂಡಿ ನಿರ್ಮಾಣ 1,41,581 ರೂಪಾಯಿ. ಹ್ಯಾಂಡ್ ಪಂಪ್ ರಿಪೇರಿ MPS ಶಾಲೆ ಹರ್ಜನಕೇರಿ 18,280 ರೂಪಾಯಿ. ಒಟ್ಟು ಅಂದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಅನುದಾನಕ್ಕೆ ಇದು ಖರ್ಚು 8,55,925 ರೂಪಾಯಿ. ಎಲ್ಲ ಕಾಮಗಾರಿ ಆಗಿಲ್ಲ ಹಾಗೆ ಬರೋಕ್ಕೆ ಅವರೆಲ್ಲ ಅದೇ ಕಾರ್ಯಕ್ರಮ ಕರೆಕ್ಟ್ ಅವ್ರಿಗೆ ನೋಡುತ್ತೆ ಪರ್ಸು ಕಾಮಗಾರಿ ಆಗ್ಯಾವ ಇಲ್ಲ ಹೇಳ್ರಿ ಏನು ಹೇಳು ಕಾಮಗಾರಿ ಆಗಲ್ಲ ಹೆಂಗೆ ಹೆಸರು ಹೇಳ್ತಾರೆ ಅವರೆಲ್ಲ ಓದಿದ್ರಿ 15ನೇ ಹಣಕಾಸು ಏನಾದ್ರು ಎಲ್ಲ ಕಾಮಗಾರಿ ಓದಿದ್ರಲ್ಲ ಕಾಮಗಾರಿ ಆಗಿದ್ದೇವು ಇಲ್ಲ ಅಷ್ಟೇ ಹೇಳಿದ್ವಿ ರೈತರು ಹಿಂದ್ಗಡೆ ರೀ ಆಗ್ಯಾವಲ್ಲಪ್ಪ ಕಾಮಗಾರಿ ನಿಮ್ಮಂದು ನೀವು ದೊಡ್ಡಾಗಿದ್ದ ಕಾಮಗಾರಿ ನೀವು ಮತ್ತೆ ಮಾಡಿಲ್ಲ ನಿನ್ನ 4 ಲಕ್ಷ ರೂಪಾಯಿ ಕಾಮಗಾರಿ ಹಂಗೆ ಸರ ದೊಡ್ಡ 4 ಲಕ್ಷ ರೂಪಾಯಿ ವರ್ಕ್ ಹಂಗೆ ಸರ್ ಅವನ ಹೆಸರು ಮೇಲೆ ಮಾಡೇ ಸರ್ ಹಂಗೆ ಮತ್ತು ದೊಡ್ಡ ಮಾಡಾರ ಒಂದರ ಬರ್ಬೇಕಲ್ಲ ಸರ್ ಅವ್ನು ದೊಡ್ಡಾಗ ನಾವು ಅಕಸ್ಮಾತ್ ಅನ್ನ ಮತ್ತು ರೊಕ್ಕ ಕೊಟ್ಟಿದ್ವಿ ಅಂದ್ರೆ ದೊಡ್ಡ ವರ್ಕ್ ಹೆಸರು ಒಂದರ ಬರ್ಬೇಕಲ್ಲ ಅವ್ನು ರೊಕ್ಕ 4 ಲಕ್ಷ ರೂಪಾಯಿ ಇದನ್ನ ಹಂಗೆ ಅದ್ರಿ ಮತ್ತು ಅವ್ನು ಮಾಡ್ಲಿಕ್ಕಂದ್ರೆ ಯಾರೇನು ಮಾಡ್ಬೇಕು ರೀ ಈಗ ಏನಾಗ್ತಾನೆ ಊರನೇ ಆಗ್ಯ ಒಟ್ಟ ಹೆಂಗೋ ನಿನ್ನ ವರ್ಕ್ ನಾವು ಏನಾದ್ರು ನೋಡಿದ್ರಿ ಹೇಳು ಇಲ್ಲ ಒಟ್ಟ ನೀ ಏನಿಲ್ಲ ಇದಾಗ ಒಟ್ಟು ಊರನೇ ಆಗ್ಯಾವ ಅಂತೇಳಿ ಅದೇ ಅಂದ್ರೆ ಹೊರಕರೆ ಕೇಳಿದ ಆಗ್ಯಾವಲ್ಲ ಅಂತ ಅದಕ್ಕೆ ಕೇಳಾಗತ್ತಾರ 4 ಲಕ್ಷ ಆದ್ರೆ ನೀವು ಯಾವಾಗ ಮಾಡ್ಬೋದು ಸೊ ಈ ಸಾಮಾಜಿಕ ಪರಿಶೋಧನೆ ವಿಧಾನಸಭೆಯ ನೋಡಲ್ ಅಧಿಕಾರಿಗಳಾಗಿ ಶ್ರೀಯುತ
ಜಿಲ್ಲಾ ಪಂಚಾಯತಿಯಲ್ಲಿ ಅದು ತರಬೇತಿ ಇರೋದ್ರಿಂದ ಅವ್ರ ಪರವಾಗಿ ಮತ್ತು ಸಂಪರ್ಕರು ಬಂದಿದ್ದಾರೆ. ಈ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ. ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ನಾಗ್ತಾನೆ, ಜಿಲ್ಲಾ ಪಂಚಾಯತಿ ವಿಜಯಪುರ, ತಾಲೂಕು ವಿಜಯಪುರ. ಇವತ್ತಿನ ದಿವಸ ಎಲ್ಲನೂ ಕಾಮಗಾರಿಕೆ ಆಗಿದೆ ಅಂತ ಅಂದ್ಕೊತೀವಿ. ನಮ್ಮ ಸುಧೀರ್ ಸರ್ ಆಗಿರ್ಬೋದು ಮತ್ತು ನಮ್ಮ ವಿಶಾಲ್ ಸರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಇಷ್ಟೊಂದು ಹೇಳ್ತೀನಿ. ಥ್ಯಾಂಕ್ ಯು.